ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿ ಉಚಿತ ಬಸ್ ಪಾಸ್ಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡಿ, ಅರ್ಥ ಆಗುತ್ತೆ. ಇವತ್ತಿನ ದಿನಾಂಕ ಈ ಒಂದು ಅಧಿಕೃತವಾಗಿ ಬಸ್ ಪಾಸ್ಗೆ, ಉಚಿತ ಬಸ್ ಪಾಸ್ಗೆ ವೆಬ್ಸೈಟ್ನಲ್ಲಿ ನಿಮಗೆ ಶೋ ಆಗ್ತಾ ಇದೆ. ಇಷ್ಟು ದಿನ ನಿಮಗೆ ಶೋ ಆಗ್ತಾ ಇದ್ದಿಲ್ಲ, ಪೇಮೆಂಟ್ ಕೂಡ ತೋರಿಸ್ತಾ ಇತ್ತು. ಸೊ ಇವಾಗೇನಿದೆಯಲ್ಲ ಅದು ನಿಮಗೆ 0 ಅಂತ ಬರ್ತಾ ಇದೆ. ಅರ್ಜಿ ಶುಲ್ಕ ಅಲ್ಲಿ ಕೌಂಟ್ರಲ್ಲಿ ಪೇ ಮಾಡೋಂಥದ್ದು ಪೇಮೆಂಟ್ ತೋರಿಸ್ತಾ ಇತ್ತು, ಇವಾಗ ಅದನ್ನು 0 ಅಂತ ಬರ್ತಾ ಇದೆ. ಸೊ ಸರ್ವರ್ ಕೂಡ ಚೆನ್ನಾಗಿದೆ. ಇಷ್ಟೊತ್ತು ಭಾಳ ಬ್ಯುಸಿ ಬರ್ತಾಯಿತ್ತು ಇಷ್ಟು ದಿನ. ಸೊ ಇವಾಗ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ ವೆಬ್ಸೈಟು. ಅರ್ಜಿ ಸಲ್ಲಿಸಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಅರ್ಜಿಯನ್ನು ಹಾಕೋದಂತ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಸೇವಾ ಸಿಂಧು .karnataka.go.in ಅಂತ ಬರಬೇಕು. ಸರ್ವಿಸ್ ಅಂತ ಬರುತ್ತೆ, ಅದನ್ನು ತೊಗೋಬೇಡಿ. ಇಲ್ಲಿದೆ ನೋಡಿ, ಸೇವಾ ಸಿಂಧು .karnataka.go.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿ, ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ. ನೋಡಿ ಇಲ್ಲಿದೆಲ್ಲ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಸೆಂಟ್ರಲ್ಲಿದೆ ನೋಡಿ. ಇದರಲ್ಲಿ ನಿಮಗೆ ನಿಮ್ಮ ಒಂದು ನಿಗಮದ ಹೆಸರು ನಿಮಗೆ ಗೊತ್ತಿರಬೇಕಾಗತ್ತೆ. ನಿಮ್ಮ ಒಂದು ಭಾಗದ ಇರುವಂಥ ಬಸ್ಸುಗಳು ಯಾವುವು ಅಂತ ಗೊತ್ತಿರಬೇಕು. ನಮ್ಮ ಒಂದು ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಬಿಜಾಪುರ, ಯಾದಗಿರಿ, ಹೊಸಪೇಟೆ ಈ ಭಾಗದ ಒಂದು ಏನಿದೆಲ್ಲ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಬರುತ್ತೆ. ಈ ಭಾಗದ ನಾವು ಬಸ್ ಪಾಸನ್ನು ಹಾಕ್ಕೊತೀವಿ. ನೀವು ಬೇರೆ ಕಡೆ ಬೆಂಗಳೂರು, ಮೈಸೂರು ಭಾಗದವರಾಗಿದ್ದರೆ ಇದೇನಿದೆಲ್ಲ KSRTC, ಇದು ಎಷ್ಟು ಜಿಲ್ಲೆಗೆ ಒಳಪಡುತ್ತೆ ಅಂತ ನೀವು ನೋಡ್ಕೊಳ್ಳಿ. ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆಗೆ ಬರುತ್ತೆ ಅಂತ ನೀವು ತಿಳ್ಕೊಂಡು ಹಾಕಬೇಕಾಗುತ್ತೆ. ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಊರ ಹೆಸರು, ಡಿಸ್ಟಿಕ್ ಹೆಸರು ಹಾಕಿ ನಿಮಗೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಸರ್ಚ್ ಮಾಡಿ ನಿಮಗೆ ಅಲ್ಲಿ ತೋರಿಸುತ್ತೆ ಯಾವ ಒಂದು ನಿಗಮಕ್ಕೆ ಬರುತ್ತೆ, ಕಾರ್ಪೊರೇಷನ್ಗೆ ಬರೋದು, ನಿಗಮಕ್ಕೆ ಬರುತ್ತೆ ಅಂತ. ಆನಂತರ ವಾಯು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಇರುತ್ತೆ. ಒಟ್ಟು 3 ನಿಗಮ ಇದ್ದಾವೆ. ಅದಾದ ನಂತರ ಒಂದು BMTC ಅಂತ ಬರುತ್ತೆ, ಬೆಂಗಳೂರು ನಗರ BMTCದು. ಅದಕ್ಕೆ ನೀವು ಬೆಂಗಳೂರಲ್ಲಿದ್ದವರಿಗೆ ಹಾಕೋಕ್ಕೆ ಅವಕಾಶ ಇದೆ, ಬೆಂಗಳೂರು BMTC. ಸೊ ನಾನಿವಾಗ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಅಂತಿದೆಯಲ್ಲ, ಫಸ್ಟ್ ಒನ್ನು ಇದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಲಾಗಿನ್ಗೆ ಬರುತ್ತೆ ಡೈರೆಕ್ಟಾಗಿ ನಿಮಗೆ. ಇಲ್ಲಿ ನಿಮ್ಮ ಸೇವಾ ಸಿಂಧು ಲಾಗಿನ್ ಕೇಳುತ್ತೆ ನೋಡಿ. ವಿದ್ಯಾರ್ಥಿ ಬಸ್ ಪಾಸ್ ವಿತರಣಾ ಅರ್ಜಿ, ಲಾಗಿನ್ ID ಪಾಸ್ವರ್ಡ್ ಬೇಕು ಮತ್ತು ಕಾಣ್ತಾ ಇರೋಂಥ ಕ್ಯಾಪ್ಚರ್ ಹಾಕಿ ಲಾಗಿನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಲಾಗಿನ್ ಇಲ್ಲ, ಇದೇ ಫಸ್ಟ್ ಟೈಮ್ ನಾವು ಅರ್ಜಿ ಹಾಕ್ತಾಯಿದ್ದೀವಿ, ಫಸ್ಟ್ ಟೈಮ್ ನಾವು ಸೇವಾ ಸಿಂಧುನಲ್ಲಿ ಬಂದಿದ್ದೀವಿ ಅಂದರೆ ಇಲ್ಲಿ ರಿಜಿಸ್ಟ್ರ್ ಇಯರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ಕೇಳುತ್ತೆ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಆಧಾರ್ ಕಾರ್ಡಿಗೆ OTP ಬರುತ್ತೆ. ಬಂದಿರುವಂಥದ್ದು OTP ಹಾಕಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಸೇವಾ ಸಿಂಧುನಲ್ಲಿ. ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನಿಮಗೆ ಯೂಸರ್ ID ಪಾಸ್ವರ್ಡ್ ಸಿಗುತ್ತೆ. ಆ ಒಂದು ಯೂಸರ್ ID ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಹಾಗಾಗಿ ಪಾಸ್ವರ್ಡ್ ಯೂಸರ್ ID ಹಾಕಿ ನಾನು ಡೈರೆಕ್ಟ್ ಲಾಗಿನನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಲಾಗಿನ್ ಅಂತ ಕೊಟ್ಟಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮು ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇದನ್ನು ಡೌನ್ಲೋಡ್ ಮಾಡಲೇಬೇಕು ನೀವು. ಸೆಲ್ಫ್ ಡಿಕ್ಲರೇಷನ್ ಅಂದರೆ ಈ ಒಂದು ನಿಗಮದ, ಸಾರಿಗೆ ನಿಗಮದ ಒಂದು ಬಸ್ ಪಾಸಿನ ಅರ್ಜಿ ಏನಿರುತ್ತೆ, ಆ ಅರ್ಜಿಯಲ್ಲಿ ನಿಮಗೆ ಟೆಂಪ್ಲೇಟು ಓಪನ್ ಇರುತ್ತೆ, PDF. ಇದು ಡೌನ್ಲೋಡ್ ಅಂತ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಆ ಒಂದು PDF ತೋರಿಸ್ತೀನಿ. ಇದನ್ನು ನೀವು ಸ್ಕೂಲ್ ಕಡೆಯಿಂದ ಅಥವಾ ಕಾಲೇಜ್ ಕಡೆಯಿಂದ, ನೀವೇನು ವಿದ್ಯಾರ್ಥಿ ಸ್ಕೂಲ್ ಆಗಿದ್ದರೆ ಅಥವಾ ಕಾಲೇಜ್ ಆಗಿದ್ದರೆ ಆ ಒಂದು ಸ್ಕೂಲು ಕಾಲೇಜ್ ಕಡೆಯಿಂದ ಸೈನನ್ನು ಮಾಡಿಸ್ಕೊಂಬರ್ಬೇಕಾಗುತ್ತೆ ನೋಡಿ. ವಿದ್ಯಾರ್ಥಿ ಹೆಸರು ಹಾಕಬೇಕು, ಹುಟ್ಟಿದ ದಿನಾಂಕ, ರಿಜಿಸ್ಟ್ರೇಷನ್ ನಂಬರು, ವರ್ಷ, ಇಲ್ಲೊಂದು ಫೋಟೋ ಅನಿಸ್ಬೇಕಾಗುತ್ತೆ. ಅಣಿಸಿ ನಿಮ್ಮದು ವಿದ್ಯಾಸಂಸ್ಥೆಯ ಹೆಸರನ್ನು ಬರಿಬೇಕಾಗುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದ್ದಾರೆ, ನಿಮ್ಮ ವಾಸಸ್ಥಳ ಏನಂತೆಲ್ಲ ನೀವು ಬರಿಬೇಕಾಗುತ್ತೆ. ರೂಟ್ ಕೊಟ್ಟಿದ್ದಾರೆ, ಫ್ರಮ್ ರೂಟು ಟು ರೂಟ್ ಅಂತ ಇಲ್ಲಿದ್ದಾವೆ. ಎಲ್ಲನೂ ಫಿಲ್ ಮಾಡಿ ಕೆಳಗಡೆ ನೋಡಿ ಪ್ರಾಚಾರ್ಯರು ಅಂತಿದೆ, ಸ್ಕೂಲು ಅಥವಾ ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಾಲ್ರು ಸಹಿಯನ್ನು ಹಾಕಬೇಕಾಗುತ್ತೆ. ಡೇಟ್ ಕೂಡ ಹಾಕೊಂಬರ್ಬೇಕಾಗುತ್ತೆ. ಇದನ್ನು ನೀವು ಫಿಲ್ ಮಾಡಿ ಲಾಸ್ಟಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಇದನ್ನು ಈ ಒಂದು ಫಾರ್ಮನ್ನು ಲಾಸ್ಟಲ್ಲಿ ಅಪ್ಲೋಡ್ ಮಾಡಲೇಬೇಕು. ಹಾಗಾಗಿ ಇದನ್ನು ಫಿಲ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಅಪ್ಲೈ ಕ್ಲಿಕ್ ಮಾಡಿದರೆ ನಿಮಗೆ ಆನ್ಲೈನ್ ಓಪನ್ ಆಗುತ್ತೆ ನೋಡಿ. ಡಿಯರ್ ಸ್ಟೂಡೆಂಟ್, ಪ್ಲೀಸ್ ಅಪ್ಲೋಡ್ ಲೇಟೆಸ್ಟ್ ಫೋಟೋ ಇನ್ ಆಧಾರ್ ಆ್ಯಂಡ್ ದೆನ್ ಅಪ್ಲೈ ಫಾರ್ ಸ್ಟೂಡೆಂಟ್ ಬಸ್ ಪಾಸ್ ಅಂತಿದೆ. ಆಧಾರ್ ಕಾರ್ಡಲ್ಲಿ ಲೇಟೆಸ್ಟ್ ಆಗಿರುವಂಥ ಫೋಟೋನ ಅಪ್ಲೋಡ್ ಮಾಡಿಸ್ಕೊಳ್ಳಿ ಅಂತಿದೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಮೊದಲಿಗೆ ಸೂಚನೆಯನ್ನು ಓದ್ಕೋಬೇಕಾಗುತ್ತೆ. ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಇಲ್ಲಿ ಸೂಚನೆ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಅದ ನಂತರ ಸರಿಯಾಗಿ ಒಂದು ಸಲ ಎಲ್ಲ ನೋಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಲಿಮಿಟನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ವಿದ್ಯಾರ್ಥಿ ಬಸ್ ಪಾಸ್ ವಿತರಿಸಲು ಗರಿಷ್ಠ ದೂರದ ಮಿತಿ 50 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಊರಿನಿಂದ ನಿಮ್ಮ ಕಾಲೇಜ್ವರೆಗೂ
ಅದು ಹಾಸ್ಟೆಲಿಂದ ನಿಮ್ಮ ಕಾಲೇಜ್ವರೆಗೂ 50 ಕಿಲೋಮೀಟ್ರ್ ಮಾತ್ರ ನಿಮಗೆ ಓಡಾಡೋಕ್ಕೆ ಅವಕಾಶ ಇದೆ. ಕೆಲವು ಸಂದರ್ಭದಲ್ಲಿ 60 ಕಿಲೋಮೀಟ್ರ್ವರೆಗೂ ನಿಮಗೆ ಕೊಡ್ಬೋದು ಎಕ್ಸ್ಟೆಂಡಾಗಿ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಮೊದಲಿಗೆ ಇಲ್ಲಿ ಸಿಟಿಜನ್ ಅಂತ ಕೇಳ್ತಾ ಇದೆ, ಸಿಟಿಜನ್ಶಿಪ್ಪು. ಇಲ್ಲಿ ನೀವು ಇಂಡಿಯನ್ ಸಿಟಿಜನ್ ಅಂತ ಹಾಕ್ಕೊಳ್ಳಿ. ಅದಂತ ಕರ್ನಾಟಕ ಅಂತ ಕೇಳುತ್ತೆ, ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಲೊಕೇಶನ್ ಅಂತ ಕೇಳ್ತಾ ಇದೆ, ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಾಯಿದೆ. ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನಿಮಗೆ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಹೋದ ನಂತರ ಇಲ್ಲಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಆದಂಥ ಕೋರ್ಸ್ ಕ್ಯಾಟಗರಿ ಕೇಳ್ತಾ ಇದೆ. ಕೋರ್ಸ್ ಕ್ಯಾಟಗರಿ ಏನಿದೆಯಲ್ಲ, ಇಲ್ಲಿ ನೀವು ಸ್ಕೂಲ್ ಹಾಕ್ತಾ ಇದ್ದರೆ ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC, ಡಿಪ್ಲೊಮೊ, ITI, ಗೌರ್ಮೆಂಟ್ ಡಿಗ್ರಿ, ಪ್ರೊಫೆಷ್ನಲ್, ಮೆಡಿಕಲ್, ಈವ್ನಿಂಗ್ ಕ್ಲಾಸು ಕಾಲೇಜು, ಪ್ರೈವೇಟ್ ಡಿಗ್ರಿ ಕಾಲೇಜು, CBSE, ICSE ಎಲ್ಲನಿದ್ದಾವೆ. ಇದರಲ್ಲಿ ನಿಮಗೆ ಯಾವುದಿದೆಯೋ ಅದನ್ನು ನೀವು ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ವಿದ್ಯಾರ್ಥಿದು ಪ್ರೊಫೆಷ್ನಲ್ ಅಂತಿದ್ದೆಲ್ಲ ಇದನ್ನು ಆಗ್ತಾಯಿದೆ, ವೃತ್ತಿಪರ ಕೋರ್ಸನ್ನು ಓದ್ತಾ ಇದ್ದಾರೆ ಅವರು, ಹಾಗಾಗಿ ಇದನ್ನು ತೊಗೊತಾ ಇದ್ದೆ ನಾನು. ಅದರ ನಂತರ ಇಲ್ಲಿ ಕೋರ್ಸ್ ಕೇಳುತ್ತೆ. ಫಸ್ಟ್ PUC, BSc, ETC ಅಂತ ಕ್ಲಾಸ್ ಇದೆ, ಯಾವ ಕ್ಲಾಸ್ ಅಂತ, ಸೆಕೆಂಡ್ ಇಯರ್, ಫಸ್ಟ್ ಇಯರು ಇದನ್ನು ಹಾಕೋಬೇಕು. ಅದರ ಕೋರ್ಸ್ ಕೇಳ್ತಾ ಇದೆ, ಯಾವೊಂದು ಕೋರ್ಸು, ಇಲ್ಲಿ ಯಾವ ಕೋರ್ಸ್ ಮಾಡಿರ್ತೀರ ಅದನ್ನು ಹಾಕೋಬೇಕಾಗುತ್ತೆ. ಸರಿಯಾದ್ದನ್ನು ಮಾತ್ರ ಹಾಕಬೇಕು. ಯಾಕಂದರೆ ಕೋರ್ಸ್ ನೀವು ರಾಂಗ್ ಹಾಕಿದರೆ ಅಲ್ಲಿ ನಿಮಗೆ ವಿತರಣೆ ಮಾಡುವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಆಧಾರ್ ಟಿಕೆಟ್ ಕೇಳುತ್ತೆ. ಇಲ್ಲಿ ನಿಮಗೆ ಆಧಾರ್ ಟಿಕೆಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಆಧಾರ್ KYC ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಹಾಕಿ ಸಬ್ಮಿಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಕ್ಲಿಕ್ ಹಿಯರ್ ಟು ಗೆಟ್ ಡೀಟೇಲ್ಸ್ ಅಂತ ಇದೆ ಒಂದು ಆಪ್ಷನು. ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಅಥವಾ ಮೇಲ್ಗಡೆ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ, ನಿಮ್ಮ ಹೆಸರು, ತಂದೆ ಹೆಸರು ಎಲ್ಲ ಓಪನ್ ಆಗುತ್ತೆ. ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಓಪನ್ ಆಗುತ್ತೆ ಅಂತ. ಈ ರೀತಿ ನಿಮಗೆ ಆಧಾರ್ ಕಾರ್ಡಲ್ಲಿರುವಂಥ ಡೀಟೇಲ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇದನ್ನು ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಫಾದರ್ ನೇಮ್ ಇದೆ, ಫಾದರ್ ನೇಮ್ ಬಂದಿಲ್ಲ, ಸೊ ಇಲ್ಲಿ ನೀವು ಹಾಕೋಬೋದು. ಫಾದರ್ ನೇಮ್ ಇದೆ ಸ್ಕೂಲಲ್ಲಿ, ಅದೇ ಥರ ಹಾಕ್ಕೊಳ್ಳಿ. ಹಾಕೊಂಡು ಎಲ್ಲನೂ ಸರಿಯಾದ ಅಂತ ನೋಡಿಕೊಂಡು ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅಂತ ಕ್ಯಾಟಗರಿ ಕೇಳುತ್ತೆ, ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ ಬಂದು SC ST ಅದರ್ಸ್ ಅಂತಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಅದರ್ಸ್ ಅಂತ ತೊಗೊಂಡ ನಂತರ ಇಲ್ಲಿ ಸ್ಟೂಡೆಂಟ್ ID ಕೇಳ್ತಾ ಇದೆ. ನೀವು ಏನು ಓದ್ತಾ ಇದ್ದೀರ ಪ್ರೆಸೆಂಟು ಆ ಒಂದು ಕೋರ್ಸಿನ ಒಂದು ಸ್ಟೂಡೆಂಟ್ ಐಡಿಯನ್ನು ಹಾಕಬೇಕಾಗುತ್ತೆ. ಯೂನಿವರ್ಸಿಟಿ ನಂಬರು ಅಥವಾ ಬೋರ್ಡ್ ನಂಬರ್, PUC ಆಗಿದ್ದರೆ ಯೂನಿವರ್ಸಿಟಿ PUC ನಂಬರ್ ಹಾಕಬೇಕು. ಗೊತ್ತಿಲ್ಲ ಅಂದರೆ ಕಾಲೇಜಲ್ಲಿ ಕೇಳ್ಕೊಳ್ಳಿ. ಅಥವಾ ನೀವೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರಲ್ಲ, ನಿಮಗೆ ಮೆಸೇಜ್ ಬಂದಿರುತ್ತೆ ರಿಜಿಸ್ಟ್ರೇಷನ್ ಮಾಡುವಾಗ, ಅದನ್ನು ನೋಡಿ ಹಾಕೋಬೇಕಾಗುತ್ತೆ. ಆ ಒಂದು ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಿಮ್ಮ ಸ್ಟೂಡೆಂಟ್ ID, ಸ್ಟೂಡೆಂಟ್ ನೇಮು, ಸ್ಟೂಡೆಂಟ್ ಅಡ್ರೆಸ್ಸು, ಮತ್ತು ಇಲ್ಲಿ ಕೋರ್ಸು ಯಾವುದು, ಮತ್ತು ಯೂನಿವರ್ಸಿಟಿ ಯಾವುದು, ಆಮೇಲೆ ಡಿಸ್ಟಿಕ್ ಯಾವುದು ಅಂದರೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮ್ಮ ಕಾಲೇಜು ಡೀಟೇಲ್ಸ್, ಇದು ಇನ್ಸ್ಟಿಟ್ಯೂಷನ್ ಇನ್ಫಾರ್ಮೇಷನ್ ಅಂತಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಒಂದು ಕಾಲೇಜು ಶಾಲೆದು ಇನ್ಫಾರ್ಮೇಷನ್ ಇಲ್ಲಿ ಹಾಕೋದಿರುತ್ತೆ. ಇದೆಲ್ಲವೂ ಸರಿಯಾಗಿ ಹಾಕಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅದಾದ ನಂತರ ನಿಮಗೆ ಇಲ್ಲಿ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಕೇಳ್ತಾ ಇದೆ. ನಿಮ್ಮ ಒಂದು ಶಾಲೆ ಅಥವಾ ಕಾಲೇಜಿನ ಹೆಸರನ್ನು ಈ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ. ಬಸ್ ಪಾಸ್ P2B ಪೇಡ್ ಎಟ್ ಕೌಂಟರ್ ಅಂತಿದೆ ನೋಡಿ. ಬಸ್ ಪಾಸ್ನ ಹಣವನ್ನು ಕೌಂಟರಲ್ಲಿ ಪೇ ಮಾಡೋದು ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ 0 ಅಂತ ಬರ್ತದೆ. ಈ ರೀತಿ 0 ಅಂತ ಬರಬೇಕು. ಮುಂಚೆ ಎಲ್ಲ ಇದು ಅಮೌಂಟ್ ತೋರಿಸ್ತಾ ಇತ್ತು. ಸೊ ಅಮೌಂಟ್ ತೋರಿಸಿದ್ರೆ ಏನು ಪರವಾಗಿಲ್ಲ, ಅದು ನಿಮಗೆ 0 ಅಂತಲೇ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಬಟ್ ಇವಾಗ ಅಪ್ಲಿಕೇಶನ್ ಯಾರು ಆಗ್ತಾ ಇದ್ದಾರೆ ಅವರಿಗೆಲ್ಲ 0 ಅಂತಲೇ ಬರ್ತಾ ಇದೆ. ಈ ರೀತಿಯಾಗಿ 0 ಅಂತಲೇ ಬರಬೇಕು. ಯಾಕಂದರೆ ಇವಾಗ ಮಾತ್ರ ಕರೆಕ್ಟಾಗಿ ಓಪನ್ ಆಗ್ತಾಯಿದೆ. ಸರ್ವರು ಬಿಜಿ ಇರೋ ಕಾರಣ, ಪ್ರಾಬ್ಲಮ್, ತಾಂತ್ರಿಕ ದೋಷದಿಂದ ಈ ರೀತಿ ಮೊದಲೆಲ್ಲ ಬರ್ತಿದ್ದಿಲ್ಲ, ಅಮೌಂಟ್ ತೋರಿಸ್ತಾ ಇತ್ತು. ಸೊ ಇವಾಗ ಅದನ್ನು ಸರಿಪಡಿಸಿದ್ದಾರೆ, ಹಾಗಾಗಿ 0 ಅಂತ ಬರ್ತಾ ಇದೆ. ಈ ರೀತಿಯಾಗಿ ಬರಬೇಕು. ಅದನಂತರ ವ್ಯಾಲಿಡಿಟಿ ಅಪ್ ಟು ಅಂತಿದೆ. ಇಲ್ಲಿ ಎಲ್ಲಿವರೆಗೂ ಇರುತ್ತೆ ಈ ಬಸ್ ಪಾಸ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. 31/3/2027 ಈ ಒಂದು ಬಸ್ ಪಾಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಅಂತ ಕೂಡ ವ್ಯಾಲಿಡಿಟಿ ಕೂಡ ಕೊಟ್ಟಿದ್ದಾರೆ. ಅದನಂತರ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿ ಸೆಲೆಕ್ಟ್ ರೂಟ್ ಡಿಸ್ಟಿಕ್ ಅಂತಿದೆ. ಯಾವ ಒಂದು ಡಿಸ್ಟಿಕ್ಕಿಂದ ನೀವು ಪ್ರಯಾಣ ಮಾಡ್ತೀರೋ ಆ ಒಂದು ಡಿಸ್ಟಿಕ್ಕನ್ನು ಹಾಕ್ಕೊಳ್ಳಿ. ಅದರ ನಂತರದಲ್ಲಿ ಟ್ರಾವೆಲ್ ರೂಟು ಕರೆಕ್ಟಾಗಿ ಹಾಕಬೇಕು, ಯಾವ ಥರ ಮಿಸ್ಟೇಕ್ ಆಗಬಾರ್ದು. ನಿಮ್ಮ ಒಂದು ಪ್ರಯಾಣದ ಡೀಟೇಲ್ಸು. ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ತಾಲೂಕಿಂದ ಪ್ರಯಾಣ ಮಾಡ್ತೀರೋ ಆ ಒಂದು ತಾಲೂಕು. ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಬಳಿ ಆದ ನಂತರ ವಿಲೇಜು, ಯಾವ ಒಂದು ವಿಲೇಜಿನಿಂದ ನೀವು ಬಸ್ಸಿಂದ ಹೋಗ್ತೀರೋ ಆ ಒಂದು ವಿಲೇಜ್ ಹೆಸರನ್ನು ಹಾಕಬೇಕು. ಇಲ್ಲ ಸುಮಾರು ಕೊಟ್ಟಿರ್ತಾರೆ, ಸರಿಯಾಗಿ ನೋಡಿಕೊಂಡು ಹಾಕಬೇಕು.
ಅನಂತರ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ ಅಂತಿದೆ. ನೀವು ಬಸ್ ಹತ್ತೋದು ಇಲ್ಲಿ ನಿಯರೆಸ್ಟ್ ಅಂತ ಕೇಳ್ತಾ ಇದೆ, ಅದನ್ನು ನೀವು ಕರೆಕ್ಟಾಗಿ ಹಾಕಬೇಕು. ಇಲ್ಲಿ ಯಾವುದು ಇಲ್ಲ ಆಪ್ಷನ್ ಅಂದರೆ ಇಲ್ಲಿ ಅದರ್ಸ್ ಅಂತಿದೆ, ಲಾಸ್ಟಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಅಂತಿದೆ, ಅದರ್ಸ್ ಬೋರ್ಡಿಂಗ್ ಪಾಯಿಂಟು ಅದರ್ಸ್ ಅಂತ ತೊಗೊಳ್ಳಿ. ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ ಅಂತಿದೆ, ಡ್ರಾಪ್ ಪಾಯಿಂಟ್ ಕೂಡ ನಿಮ್ಗೆ ತೋರಿಸ್ತಿಲ್ಲ ಅಂದರೆ ಅದರ್ಸ್ ಅಂತ ತೊಗೊಂಬಿಡಿ. ಎರಡು ಅದರ್ಸ್ ಅಂತ ತೊಗೊಂಡ್ರೆ ಹತ್ತೋದು ಇಳಿಯೋದು ಎರಡು ಕೂಡ ನೀವು ಅದರ್ಸ್ ಅಂತ ತೊಗೋಬೇಕು. ಅದರ್ಸ್ ಅಂತ ತೊಗೊಂಡಾಗ ಮಾತ್ರ ನಿಮಗೆ ಇಲ್ಲಿ ಫ್ರಮ್ ರೂಟ್ ಅಂತ ಕೇಳುತ್ತೆ. ಫ್ರಮ್ ರೂಟು ನೀವು ಎಲ್ಲಿಂದ ಹತ್ತಿರಲ್ಲ ಫ್ರಮ್ ರೂಟು ಆ ಒಂದು ಊರ ಹೆಸರು ಹಾಕಬೇಕು, ಆ ಒಂದು ಬಸ್ ಸ್ಟಾಪ್ ಹೆಸರು, ಯಾವ ಒಂದು ಊರ್ಲಿಂದ ಇರುತ್ತಿರಲ್ಲ ಆ ಒಂದು ಊರಿನ ಹೆಸರು. ಟೂ ರೂಟ್ ಅಂತಿದೆ, ಎಲ್ಲಿವರೆಗೆ ನೀವು ಪ್ರಯಾಣ ಮಾಡ್ತೀರ ಆ ಒಂದು ಟೂ ರೂಟನ್ನು ಈ ಒಂದು ಫ್ರಮ್ ರೂಟು ಟೂ ರೂಟು ಎರಡನ್ನ ಕರೆಕ್ಟಾಗಿ ಹಾಕೊಳ್ಳಿ. ವಯ ಅಂತಿದೆ, ವಯ ರೂಟ್ ಅಂತಿದೆ, ಮಾರ್ಗ ಬದಲಾವಣೆ ಸ್ಥಳವನ್ನು ಇಲ್ಲಿ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀವು ಸ್ಪಷ್ಟವಾಗಿ ಇಲ್ಲಿ ಮೆನ್ಷನ್ ಮಾಡಬೇಕು. ಫ್ರಮ್ ರೂಟು, ಟೂ ರೂಟು ಮತ್ತು ವಯ ಈ ಮೂರು ಮಾತ್ರ ಸರಿಯಾದ ರೀತಿಯಲ್ಲಿ ನೀವು ಫಿಲ್ ಮಾಡ್ತಾ ಹೋಗಬೇಕು. ಅಂದಾಗ ಮಾತ್ರ ನಿಮಗೆ ಕರೆಕ್ಟಾಗಿ ಬಸ್ ಪಾಸ್ ಸಿಗುತ್ತೆ. ಅದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತಿದೆ, ಡಿವಿಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಡಿಪೋ ಅಂತಿದೆ, ನಿಮ್ಗೆ ಯಾವ ಬಸ್ ಡಿಪೋ ಬರುತ್ತೆ ನಿಮ್ಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಯಾರಾದ್ರೂ ಕೇಳ್ಕೊಂಡು ಹಾಕ್ಕೊಳ್ಳಿ, ಮಿಸ್ಟೇಕ್ ಮಾಡಿಬಿಡಿ. ಸೆಲೆಕ್ಟ್ ಕೌಂಟ್ರ್ ಅಂತಿದೆ, ಕೌಂಟ್ರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ನಿಮಗೆ ಬಸ್ ಪಾಸ್ ವಿತರಣೆ ಮಾಡ್ತಾರೆ ಆ ಒಂದು ಕೌಂಟ್ರ್ ಹೆಸರು ಬರುತ್ತೆ ತಾಲೂಕಿಂದು. ಅದನಂತರ ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡನ್ನು ನೀವು ಎಂಟರ್ ಮಾಡ್ಕೋಬೇಕು. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಬಂದು ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀರ ಮೇಲುಗಡೆಯಿಂದ ಕೆಳಗಡೆ ಒಂದು ಸಲ ನೋಡ್ಕೋಬೇಕಾಗುತ್ತೆ. ರಿವ್ಯೂವಲ್ಲಿ ಬಂದಿರುತ್ತೆ ನಿಮಗಿದು, ಮೇಲಿಂದ ಕೆಳಗಡೆ ಒಂದು ಸಲ ನೋಡ್ಕೊಳ್ಳಿ, ಏನೇನು ಫಿಲ್ ಮಾಡಿದ್ದೀರಾ ಕರೆಕ್ಟಾಗಿ ಮಾಡಿದ್ದೀವಲ್ಲ ಅಂತ ಒಂದು ಸಲ ನೋಡ್ಕೋಬೇಕು. ಎಲ್ಲರೂ ಸರಿಯಾಗಿದ್ದರೆ ಓಕೆ, ಏನಾದ್ರು ತಪ್ಪಾಗಿದ್ದರೆ ನಿಮಗೆ ಇಲ್ಲಿ ಎಡಿಟ್ ಮಾಡೋಕ್ಕೆ ಕೂಡ ಒಂದು ಅವಕಾಶ ಇರುತ್ತೆ. ಎಡಿಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ರಿಟರ್ನ್ ನಿಮಗೆ ಬ್ಯಾಕ್ ಬರುತ್ತೆ, ಅಲ್ಲಿ ನಿಮಗೆ ಎಡಿಟ್ ಮಾಡೋಕ್ಕೆ ಅವಕಾಶ ಇರುತ್ತೆ, ಎಡಿಟ್ ಮಾಡ್ಕೋಬೋದು. ಅದನಂತರ ಅಟ್ಯಾಕ್ ಚಾನಂಜರ್ ಅಂತಿದೆ, ಅಟ್ಯಾಕ್ ಚಾನಂಜರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಕ್ಲಿಕ್ ಮಾಡಿದ್ದೀನಿ ನಾನು, ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ನೋಡಿ. ಇವಾಗ ಬಂದಿದೆ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಒಂದು ಆಪ್ಷನಲ್ಲಿ ಬಂದಿದ್ದೀವಿ. ಈಗ ಸೆಲ್ಫ್ ಡಿಕ್ಲರೇಷನ್ ಮುಂಚೆಗೆ ಏನು ತೋರಿಸಿದೆ, ಶಾಲಾ ಕಾಲೇಜ್ ಕಡೆಯಿಂದ ನೀವೇನು ಬರ್ಸ್ಕೊಂಬಂದಿರ್ತೀರಲ್ಲ ಬಸ್ ಪಾಸಿಂದು ಆ ಒಂದು ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಮೊದಲಿಗೆ ಅಪ್ಲೋಡನ್ನು ಮಾಡಬೇಕು. ಇಲ್ಲಿ ಚೂಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಫೈಲನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. PDF ಸ್ಕ್ಯಾನಲ್ಲಿ ಮಾಡ್ಕೊಳ್ಳಿ. 100ರಿಂದ 250 KB ಒಳಗಡೆ PDF ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಮೊಬೈಲಲ್ಲೇ ಮಾಡ್ಕೋಬೋದು. PDF ಸ್ಕ್ಯಾನರು ಆ್ಯಪ್ಗಳಿದ್ದಾವೆ, ಅಡೋಬೆ ಸ್ಕ್ಯಾನರ್ ಅಂತ, ಅದನ್ನು ತೊಗೊಂಡು PDF ಮಾಡ್ಕೊಳ್ಳಿ. ಅದನಂತರ ಇಲ್ಲಿ ಕೋರ್ಸ್ ಪ್ರವೇಶ ಪಡೆದಿರುವ ಕುರಿತು ಶುಲ್ಕ ಪಾವತಿ ರಸೀದಿ ಅಂತಿದೆ. ಇಲ್ಲಿ ನಿಮಗೆ ಶುಲ್ಕ ಪಾವತಿ ಮಾಡಿರೋ ಬಗ್ಗೆ ಒಂದು ರಿಸಿಪ್ಟನ್ನು ಕೊಟ್ಟಿರ್ತಾರೆ. ಅಡ್ಮಿಷನ್ ಆಗಿರೋ ರಿಸಿಪ್ಟ್ ಅಥವಾ ಪೇಮೆಂಟ್ ಮಾಡಿರೋ ರಿಸಿಪ್ಟ್ ಏನಿರುತ್ತಲ್ಲ, ಶುಲ್ಕ ಪಾವತಿ ಮಾಡಿರೋದು ಆ ಒಂದು ಪೇಮೆಂಟ್ ಮಾಡಿರೋ ಒಂದು ರಿಸಿಪ್ಟನ್ನು ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೈಲನ್ನು ಮಾಡಿಕೊಂಡು ಇಲ್ಲಿ ಚೂಸ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೈಲನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅಂದರೆ ಪ್ರೂಫ್ ಆಫ್ ರೆಸಿಡೆಂಟ್ ಅಡ್ರೆಸ್ ಅಂತಿದೆ. ಇಲ್ಲಿ ನೀವು ಆಧಾರ್ ಕಾರ್ಡನ್ನು ಮಾಡ್ಬೋದು, ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೂಡ ಮಾಡ್ಬೋದು, ರೇಷನ್ ಕಾರ್ಡ್ ಕೂಡ ಮಾಡ್ಬೋದು. ಇದರಲ್ಲಿ ಯಾವುದನ್ನ ಒಂದನ್ನು ನೀವು ಸೆಲೆಕ್ಟನ್ನು ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ನಾನಿಲ್ಲಿ ಆಧಾರ್ ಕಾರ್ಡ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಎಲ್ಲರ ಇರುತ್ತೆ, ಆಧಾರ್ ಕಾರ್ಡ್ ಮಾಡಿಲ್ಲ, ರೇಷನ್ ಕಾರ್ಡ್ ಮಾಡಿ ಅಥವಾ ರೆಸಿಡೆಂಟ್ ಸರ್ಟಿಫಿಕೇಟ್ ಇದ್ದರೆ ರೆಸಿಡೆಂಟ್ ಸರ್ಟಿಫಿಕೇಟ್ ವಾಸ್ತಳ ಮಾಡ್ಕೊಳ್ಳಿ. ಎಲ್ಲನೂ ಮಾಡಿದ ನಂತರ ಸೇವ್ ಅನಗ್ಜರಿ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸೇವ್ ಅನಗ್ಜರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮಗೆ ವೇಟ್ ಮಾಡಬೇಕಾಗುತ್ತೆ, ಲೋಡಿಂಗ್ ತೊಗೊಳುತ್ತೆ ನೋಡಿ. ಲೋಡಿಂಗ್ ತೊಗೊಂಡು ಸ್ವಲ್ಪ ನಿಮಗೆ ಈ ರೀತಿಯಾಗಿ ಬಂದಿದೆ. ಮತ್ತು ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೈನಲ್ ಆಗಿ ನಿಮಗೆ ಸಬ್ಮಿಟ್ ಆಗುತ್ತೆ ನೋಡಿ. ಇವಾಗ ಫೈನಲ್ ಆಗಿ ನಾನು ಸಬ್ಮಿಟನ್ನು ಮಾಡಿದ್ದೀನಿ. ಈ ರೀತಿಯಾಗಿ ನಿಮ್ಮ ಅಕ್ಲಾಜ್ಮೆಂಟ್ ಬರ್ತಾಯಿದೆ ನೋಡಿ. ಈ ರೀತಿಯಾಗಿ ಒಂದು ನಿಮಗೆ ಲಾಸ್ಟಲ್ಲಿ ಅಕ್ಲಾಜ್ಮೆಂಟ್ ಬರುತ್ತೆ, ಸಕಲ ಅಕ್ಲಾಜ್ಮೆಂಟು. ಈ ಒಂದು ಸ್ವೀಕೃತಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಒಂದು ಕಾಪಿ ಮೊಬೈಲಲ್ಲಿ ಇಟ್ಕೊಳ್ಳಿ. ಒಂದು ಕಾಪಿಯನ್ನು ಜೆರಾಕ್ಸ್ ತೆಗೆದು ನಿಮಗೆ ಎಲ್ಲ ಡಾಕ್ಯುಮೆಂಟೊಂದಿಗೆ ನಿಮ್ಮೊಂದು ಹತ್ತಿರದ ಒಂದು ಬಸ್ ಕೌಂಟರ್ ಏನಿರುತ್ತಲ್ಲ ಆ ಒಂದು ಬಸ್ ಡಿಪೋಗೆ ಹೋಗಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ ನಿಮಗೆ 1 ರಿಂದ 2 ದಿನದಲ್ಲಿ ಈ ಒಂದು ಉಚಿತ ಬಸ್ ಪಾಸ್ ನಿಮಗೆ ಕೊಡ್ತಾರೆ. ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಸ್ಟೆಪ್ಪಲ್ಲಿ ಏನಾದರೂ ನಿಮಗೆ ಎರರ್ ಬರ್ತಾ ಇದ್ದರೆ, ಎಲ್ಲಾದರೂ ನಿಮಗೆ ಅಪ್ಲಿಕೇಶನ್ ಮುಂದೆ ಹೋಗ್ತಾ ಇಲ್ಲ, ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಈ ರೀತಿಯಾಗಿ ಬರ್ತಾ ಇದೆ ನಮಗೆ ಅಂತ ತಿಳಿಸಿದರೆ ನಾನು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀನಿ. ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇರಲಿ, ನಿಮಗೆ ಎಲ್ಲಿಯೇ ಕೂಡ ಅಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಆದರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿ ನಿಮಗೆ ಲಾಸ್ಟಲ್ಲಿ ಒಂದು ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪ್ರಿಂಟ್ ಮಾಡ್ಕೋಬೋದು. ಎಕ್ಸ್ಪೋರ್ಟ್ ಟು PDF ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಎಕ್ಸ್ಪೋರ್ಟ್ ಟು PDF ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ನಿಮಗೊಂದು PDF ಡೌನ್ಲೋಡ್ ಆಗುತ್ತೆ ನೋಡಿ. ಸರ್ವರ್ ಹೋಯಿತು. ಈ ರೀತಿ ನೀವು ತುಂಬ ಈಸಿಯಾಗಿ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.